ಇನ್ನು ಮೆಟ್ರೋ ಗಲಾಟೆ ಬೆಂಗಳೂರಿನಲ್ಲಿ ತುಂಬ ಜೋರಾಗಿಯೇ ನಡೀತಾ ಇದೆ. ಈಗಾಗಲೇ 5% ದರ ಹೆಚ್ಚಳ ಮಾಡೋದಕ್ಕೆ ಮೆಟ್ರೋ ಮುಂದಾಗಿತ್ತು. ಆದರೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೇಂದ್ರದ ಮೇಲೆ ಒತ್ತಡ ಹೇರಿ, ಕೇಂದ್ರದ ನಗರಾಭಿವೃದ್ಧಿ ಇಲಾಖೆ ಮೇಲೆ ಒತ್ತಡವನ್ನು ಹೇರಿ ಈ ಬೆಲೆ ಏರಿಕೆಗೆ ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಆದರೆ ಇಲ್ಲಿಗೆ ಪ್ರಕರಣ ಮುಗಿತಾ? ಇವತ್ತು ಅಕ್ಷರಶಃ ಬೆಂಗಳೂರಿನಲ್ಲಿ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ನೇರವಾಗಿ ಸಂಸದ ತೇಜಸ್ವಿ ಸೂರ್ಯ ಅವರೇ ಹೋರಾಟ ಮಾಡೋದಕ್ಕೆ ರಸ್ತೆಗಿಳಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ ಅವರನ್ನು ವಶಕ್ಕೆ ಪಡೆದು ನೇರವಾಗಿ ಕ್ರಮಕ್ಕೆ ಮುಂದಾಗಿತ್ತು. ಈ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರವಾದಂಥ ಗದ್ದಲ ಗಲಾಟೆಗೆ ಕಾರಣ ಆಗ್ತದೆ. ಇಷ್ಟಕ್ಕೂ ಈಗ ದರ ನಿಗದಿ ಹೇಗೆ ಮಾಡಲಾಗುತ್ತೆ, ಯಾರು ದರ ನಿಗದಿಯನ್ನು ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಆದಂಥ ಡೀಟೇಲ್ ಆದಂಥ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದೀನಿ. ಯಾವ ಕಾನೂನಲ್ಲಿ ತಪ್ಪಿದೆ? ಖಾಲಿ ಟ್ರಂಕ್ ಯಾಕೆ ತಗೊಂಡು ಹೋಗಬಾರ್ದು? ಈಗ ಇವರು ಈ ಲೆಟರ್ ಬರೆದ್ರು ಅಂದ ತಕ್ಷಣ ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತಗೋತಾ ಇದ್ದಾರಲ್ಲ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್, ಪ್ರಯಾಣಿಕರಿಗೆ ಆತಂಕ. ಸರ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ, ಸಂಬಳ ಅಂತೂ ಜಾಸ್ತಿ ಮಾಡ್ತಾ ಇಲ್ಲ, ಇದನ್ನ ಜಾಸ್ತಿ ಮಾಡ್ಬಿಟ್ರೆ ಏನ್ ಅರ್ಥ ಹೇಳಿ? ಮುಂದೆ ಏನ್ ಬೇಕಾದ್ರೂ ಆಗಬಹುದು ಎಂದ BMRCL CPRO. ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ್ಮೇಲೆ ಅದಕ್ಕೆ ಇಷ್ಟ ಅವಧಿ ಅಂತ ಇರೋದಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಧ್ಯೆ ಖಾಲಿ ಟ್ರಂಕ್ ಬಡಿದಾಟ. ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ರಾಜ್ಯದ ತೆರಿಗೆ ಹಣ ಇದೆಯಲ್ಲ, 5 ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳಿ ಖಾಲಿ ಟ್ರಂಕ್ ಇಟ್ಕೊಂಡಿದ್ದಾರೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್. ಸದ್ಯ ಪ್ರಯಾಣಿಕರು ನಿಟ್ಟುಸಿರು. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಯನ್ನ BMRCL ಕೈಬಿಟ್ಟಿದೆ. ಮೆಟ್ರೋ ದರ ಯಥಾಸ್ಥಿತಿ ಮುಂದುವರಿಯಲಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ತಾತ್ಕಾಲಿಕವಾಗಿ ಅಷ್ಟೇ ತಡೆ ಹಿಡಿದಿರೋದು. ಹೀಗಾಗಿ ಮುಂದೆ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ಆದ್ರೂ ಅಚ್ಚರಿ ಏನಿಲ್ಲ. 5% ಮೆಟ್ರೋ ದರ ಏರಿಸೋಕೆ BMRCL ಮುಂದಾಗಿತ್ತು. ತೀವ್ರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಜನಾಕ್ರೋಶ ಹೆಚ್ಚಾಗ್ತಿದ್ದಂತೆ ತಾತ್ಕಾಲಿಕವಾಗಿ ದರ ಹೆಚ್ಚಳಕ್ಕೆ ತಡೆ ಕೊಡಲಾಗಿದೆ. ಆದ್ರೆ BMRCL CPRO ಯಶವಂತ್ ಚೌಹಾಣ್ ಮಾತು ಕೇಳಿದ್ರೆ ಜನರಿಗೆ ಬರೆ ಬೀಳೋದು ಪಕ್ಕಾನ ಅನ್ನೋ ಅನುಮಾನವೂ ಮೂಡ್ತಿದೆ. ಯಾಕಂದ್ರೆ ತಾತ್ಕಾಲಿಕವಾಗಿ ತಡೆ ಹಿಡಿದ್ರೂ ಕೂಡ ಅದಕ್ಕೆ ಇಂತಿಷ್ಟು ಅವಧಿ ಅಂತ ಇರೋದಿಲ್ಲ ಅಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವು ನಿನ್ನೆ ತಮಗೆಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿದೀವಿ, ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ. ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ್ಮೇಲೆ ಅದಕ್ಕೆ ಇಷ್ಟ ಅವಧಿ ಅಂತ ಇರೋದಿಲ್ಲ. ಸೊ ಇವಾಗ ತಮಗೆಲ್ಲ ಇವಾಗ ಅದರಲ್ಲೂ ಹೇಳಿದೀವಲ್ಲ, ನಾವು ಅದು ಮಂಡಲ ಮುಂದೆ ಅದನ್ನ ಚರ್ಚಿಸಿ ತಮ್ಗೆ ತಿಳಿಸಲಾಗುತ್ತೆ ಅಂತ ಹೇಳಿದೀವಿ. ಮುಂದಿನ ಆದೇಶದವರೆಗೆ ದರ ಏರಿಕೆ ತಾತ್ಕಾಲಿಕ ಸ್ಥಗಿತ ಆದ್ರೂ ಜನಾಕ್ರೋಶ ಮಾತ್ರ ನಿಂತಿಲ್ಲ. ಸರ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ, ಸಂಬಳ ಅಂತೂ ಜಾಸ್ತಿ ಮಾಡ್ತಾ ಇಲ್ಲ, ಇದನ್ನ ಜಾಸ್ತಿ ಮಾಡ್ಬಿಟ್ರೆ ಏನ್ ಅರ್ಥ ಹೇಳಿ? ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ಮೆಟ್ರೋ ದರ ಏರಿಕೆಯಲ್ಲಿ ನೇರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾತ್ರ ಇರೋದಿಲ್ಲ. ಪ್ರಸ್ತಾವನೆ ಸಲ್ಲಿಸಬಹುದು ಅಷ್ಟೇ. ಆದ್ರೆ ಎಲ್ಲವೂ ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸಿನಂತೆ ದರ ನಿಗದಿಯಾಗೋದು. ಹಾಗಾದ್ರೆ ಮೆಟ್ರೋ O&M ಕಾಯ್ದೆ ಏನ್ ಹೇಳುತ್ತೆ, ಫೇರ್ ಫಿಕ್ಸೇಷನ್ ಕಮಿಟಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಬ್ರೀಫ್ ಆಗಿ ನೋಡೋದಾದ್ರೆ, ಮೆಟ್ರೋ O&M ಕಾಯ್ದೆ 2002ರಂತೆ ದರ ನಿಗದಿ ಆಗುತ್ತೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ದರ ನಿಗದಿ ಸಮಿತಿಯ ರಚನೆ ಮಾಡಲಾಗುತ್ತೆ. ಸಮಿತಿಯಲ್ಲಿ ಹೈಕೋರ್ಟ್ನ ನಿವೃತ್ತ ಅಥವಾ ಹಾಲಿ ಜಡ್ಜ್ ಇರುತ್ತಾರೆ. ಹಿರಿಯ ಪ್ರಧಾನ ಕಾರ್ಯದರ್ಶಿ ಅಥವಾ ಅಪರ ಮುಖ್ಯ ಕಾರ್ಯದರ್ಶಿ ಇರಲಿದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇರಲಿದ್ದಾರೆ. ಇನ್ನು ದರ ಏರಿಕೆಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಮೆಟ್ರೋ ಸಂಸ್ಥೆ ಪ್ರಸ್ತಾಪ ಮಾಡಬಹುದು. ಆದ್ರೆ ನೇರವಾಗಿ ದರ ಹೆಚ್ಚಳ ಮಾಡೋ ಅಧಿಕಾರ ಯಾವ ಸರ್ಕಾರಕ್ಕೂ ಇರೋದಿಲ್ಲ. ಸಮಿತಿಯ ನಿರ್ಧಾರವೇ ದರ ಪರಿಷ್ಕರಣೆ ಅಂತಿಮ ಆಗುತ್ತೆ. ಕಳೆದ ವರ್ಷ ಅಂದ್ರೆ 2025ರ ಫೆಬ್ರವರಿ 9ರಂದು 51% ದರ ಏರಿಕೆ ಮಾಡಿ ಸಮಿತಿ ಆದೇಶ ಮಾಡಿತ್ತು. ದರ ಏರಿಕೆಯಾಗಿ ಇಂದಿಗೆ ಕರೆಕ್ಟ್ ಆಗಿ 1 ವರ್ಷ ಆಗಲಿದೆ. 2017ರಿಂದ 2025ರವರೆಗೆ ದರ ನಿಗದಿಯಾದ ಹಿನ್ನೆಲೆ ಮುಂದಿನ ಪ್ರತಿ ವರ್ಷವೂ 5% ದರ ಹೆಚ್ಚಳಕ್ಕೆ ಸಮಿತಿ ಅನುಮತಿಯನ್ನು ಕೊಟ್ಟಿತ್ತು. ಅದರಂತೆ ಇಂದು 5% ದರ ಹೆಚ್ಚಳಕ್ಕೆ BMRCL ಮುಂದಾಗಿತ್ತು. ಆದ್ರೆ ಇದೀಗ ತಡೆ ಹಿಡಿಯಲಾಗಿದೆ. ಆದ್ರೆ ದರ ಏರಿಕೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಗುದ್ದಾಟ ಮಾತ್ರ ಜೋರಾಗಿಯೇ ನಡೆಯುತ್ತಿದೆ. RV ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ದೊಡ್ಡ ಹಂಗಾಮವನ್ನೇ ಮಾಡಿತು. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ರಾಮಮೂರ್ತಿ ಸೇರಿದಂತೆ
ಬಿಜೆಪಿ ಕಾರ್ಯಕರ್ತರು ಖಾಲಿ ಟ್ರಂಕ್ ಹಿಡಿದು ಮೆಟ್ರೋದಲ್ಲಿ ಪ್ರಯಾಣಕ್ಕೆ ಮುಂದಾದ್ರು. ಆದ್ರೆ ಪೊಲೀಸರು ಮೆಟ್ರೋ ಒಳಗೆ ಬಿಡಲಿಲ್ಲ. ಈ ವೇಳೆ ಸಂಸದರು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಇದಿದ್ರೆ ನಿಮಗೆ ಪ್ರಾಬ್ಲಮ್, ಜನಕ್ಕಿದ್ರು ಅಷ್ಟೇ ಇಲ್ಲದೆ ಇದ್ರು ಜನ ಗೊತ್ತಿದೆ ಸರ್ ಈ ಸರ್ಕಾರ ಖಾಲಿ ಟ್ರಂಕ್ ಅಂತ. ಬಟ್ ಮೈ ಅಸರ್ಷನ್. ಪ್ರತಿಭಟನೆ ನಡುವೆ ಗುಡುಗಿದ ಸಂಸದ ತೇಜಸ್ವಿ ಸೂರ್ಯ, ಪಶ್ಚಿಮ ಬಂಗಾಳದಲ್ಲಿ ನಾನು ಮಮತಾ ಬ್ಯಾನರ್ಜಿ ಗುಂಡಾಗಳಿಗೆ ಹೆದರಿಲ್ಲ, ಜಯನಗರ ನನ್ನ ಏರಿಯಾ, ಇಲ್ಲಿ ಹೆದರ್ತೀನ ಅಂತ ಕಿಡಿಕಾರಿದ್ರು. ನಾನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೂರದ ವೆಸ್ಟ್ ಬೆಂಗಾಲ್ ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗ್ ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋನು ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಕೇಂದ್ರ ಹೊಣೆ ಹೇಗಾಗುತ್ತೆ, ಬೇಕಾದ್ರೆ ಪತ್ರ ಬರೆಯಿರಿ ಅಂತ ಅಶೋಕ್ ಕಿಡಿಕಾರಿದ್ರು. ಆಯಿತು, ನಾನೊಂದು ಸವಾಲ್ ನಿಮಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್, ಮೇರಿ ಆವಾಜ್ ಸುನೋ. ನಿಮ್ಮ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ದು ನಿಮ್ಗೆ ಇಷ್ಟ ಇಲ್ಲ ತಾನಪ್ಪ? ಒಂದು ಲೆಟ್ರ್ ಬರೀ, ಒಂದು ಕೇಂದ್ರಕ್ಕೆ ಲೆಟ್ರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ. ನೀವು 17 ಬಜೆಟನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ಅರ್ಥವ್ಯವಸ್ಥೆಯ ಬಗ್ಗೆ ನಿಮಗೇನು ಗಂಧಗಾಳಿ ಗೊತ್ತಿದೆ ಹೇಳಿ? ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದರೆ, ನಿಮ್ಮ ಥರ ಒಬ್ಬ ಪುಕ್ಕಲ ಹೇಡಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ. ಕರ್ನಾಟಕ ಕಂಡಂತ ಅತ್ಯಂತ ಪುಕ್ಕಲ ಹೇಡಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಬಿಜೆಪಿಯವರು ಡ್ರಾಮಾಗಳು ಅಂತ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ರು. ಬರೆದ್ರು ಅಂದ ತಕ್ಷಣ ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತಗೋತಾ ಇದ್ದಾರಲ್ಲ, ಕಾಂಟ್. ಇವತ್ತು ಕಮಿಟಿ ಮೀಟಿಂಗ್ ಮಾಡಬೇಕಾಯ್ತು ಅವರು. ವೈ ಡಿಡ್ ದೇ ನಾಟ್ ಬೇಕ್ ದಿ ಮೀಟಿಂಗ್? ವೈ ಡಿಡ್ ದೇ ನಾಟ್ ಗಿವ್ ಡೈರೆಕ್ಷನ್ಸ್? ವಾಟ್ ವಾಸ್ ದಿ ಲಾ which was been stopped them? ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆಯೇನೂ ಸಿಕ್ಕಿದೆ. ಆದರೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಕಾದಿದೆಯಾ ಮಾರಿ ಹಬ್ಬ ಗೊತ್ತಿಲ್ಲ. ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಮೋದ್, TV9 ಬೆಂಗಳೂರು.